I am Nitish, a content creator, a logger, and a person who captures the memories. Please subscribe to my channel Nitish2925. ಮಹಾಶೂಲ ಅಂತ ನಾ ತ್ರಿಶೂಲ ಅನ್ಕೊಂಡ್ಬಿಟ್ಟಿದ್ನಿ ಅಲ್ಲ ಅಂತ ನೋಡ್ಕೊಂಬರಂಬರ್ರಿ. ಇದು ಏನೇನು ವಿಶೇಷತೆ ಇಲ್ಲೈತ್ ಬರ್ರಿ, ಇಲ್ಲಿ ಓದಂಬರ್ಲಿ ಐದು ಮುಂಚೂರೆ. ಮಹಾಶೂಲ 54 ಅಡಿ ಹೈಟ್ ಐತಂತಿದು. ಇದು ಜೀವನದ 3 ಮೂಲಭೂತ ಆಯಾಮಗಳಾದ ರಜಸ್ಸು, ಸತ್ವ ಮತ್ತು ತಪಸ್ಸನ್ನು ಪ್ರತಿನಿಧಿಸುತ್ತದೆ. ಅಂದ್ರೆ ಅವು 3 ಏನು ಇದಾದವಲ್ರಿ, ಅವು ಇವು 3 ಪ್ರತಿನಿಧಿಸ್ತದೆ ಅಂತ ನೋಡ್ರಿ. ಮತ್ತು ಬೇರೆ ಬೇರೆ ಕಂಟೆಂಟ್ ಐತಿ, ಅದನ್ನ ಹಾಕ್ತೀನಿ ಆಮೇಲೆ ನೋಡ್ಕೆ. ಎಷ್ಟು ಅಡಿ ಐತೆ ಅಂದರೆ 112 ಅಡಿ ಎತ್ತರವಾದಂಥ ಸ್ಟ್ಯಾಚು ಇದು. ನೀವು ನೋಡ್ಬೋದು, ಅದರ ಎದುರುಗಡೆನೇ ಹೇಗೆ ಶಿವನ ಮೂರ್ತಿ ಇರುತ್ತೆ, ಅದರ ಎದುರುಗಡೆನೇ ನಂದಿ ಇರುತ್ತೆ, ಆ ಥರವಾದಂಥ ಒಂದು ನಂದಿಯನ್ನು ಸಹ ನೀವು ನೋಡ್ಬೋದು ಇಲ್ಲಿ. ಮತ್ತು ನಿಮಗೆ ಅನಿಸ್ತಿರ್ಬೋದು ಎಲ್ಲಿಂದ ಬರುತ್ತಾ ಲೇಸರು, ಹೆಂಗೆ ಮಾಡ್ತಾರೆ ಅದನ್ನ ಅಂತೇಳಿ. ಅಲ್ಲಿ ಸೈಡ್ಗೆ ನಾವು 2 ಕಂಬದ ಥರ ಕಾಣ್ತೇವೆ ನೋಡ್ರಿ. ಈಗ ಇದು ಒಂದು ಕಂಬ, ಮತ್ತು ಈ ಕಡೆ ಸೈಡು ಏನಿದೆ ಅಲ್ಲ, ಈ ಕಡೆ ಇದು ಒಂದು ಕಂಬ. ಅವೆರಡು ಕಂಬದಿಂದನೇ ಅದು ಲೈಟೆಲ್ಲ ಬರೋದು, ಅಲ್ಲಿಂದನೇ ಅವರು ವರ್ಕ್ ಮಾಡೋದು, ಎಲ್ಲ ಡಿಸ್ಪ್ಲೇ ಮಾಡೋದು. ನಾವು ಇವತ್ತು ಜನವರಿ 26ಕ್ಕೆ ಬಂದಿದ್ವಿ. ಪಾಸಿಬಲಿ ನೋಡ್ಬೋದು ನೀವು, ಅಲ್ಲಿ ಫ್ಲ್ಯಾಗ್ ಆಗಲೇ ಹಾರಾಡ್ಸೋಕುಂತಾರ. ಇವತ್ತು ಕೇಸರಿ ಬಿಳಿ ಹಸಿರು ಬಣ್ಣದ ಒಂದು ಲೇಸರ್ ಶೋವನ್ನು ನಡೆಸ್ತಾರೆ ಅನಿಸುತ್ತೆ. ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ನನಗೂ ಅಷ್ಟು ಗೊತ್ತಿದ್ದಿಲ್ಲ ಅದು, ಇವತ್ತು ಅದೇ ನಡೆಸ್ತಾರೆ ಅಂತ ಹೇಳಿದ್ರು ನಮ್ಮ ಫ್ರೆಂಡ್ಸ್. ಮತ್ತೇನೇನೈತಿ ನೋಡ್ಕೊಂಬರಮ್ಬರ್ರಿ. ಈಗ ನೀವಿಲ್ಲೇನು ಇದು ಒಂದು ನಂದಿ ಒಂದು ಸ್ಟ್ಯಾಚು ನೋಡೋಕುಂತೀರಲ್ಲ, ಇದು 21 ಅಡಿ ಆದಂಥ ಒಂದು ಸ್ಟ್ಯಾಚು ಐತಿ ಇದು. ಮತ್ತು ವಿಶೇಷತೆ ಏನಂತಂದ್ರೆ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ ಏನಪ್ಪ ವಿಶೇಷತೆ ಅಂದರೆ, ಒಂದೊಂದು ಕೊಂಬಿನೊಳಗೂ ಒಂದೊಂದು ಲಿಂಗು ಐತಿ. 2 ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿ ಈ ಒಂದು 21 ಅಡಿಯ ಒಂದು ನಂದಿ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ನಮ್ಮ ಸದ್ಗುರುಗಳು. ಮತ್ತು ಅಮಾವಾಸ್ಯೆ ದಿನದಂದು ನಂದಿಗೆ ತೈಲ ಸಮರ್ಪಣೆಯನ್ನು ಮಾಡ್ಬೋದು ಇಲ್ಲಿ ಭಕ್ತರು. ಅದೊಂದು ವಿಶೇಷವಾದಂತಹದ್ದು ನೀವು ಇಲ್ಲಿ ಕಾಣ್ಬೋದು ಈಶಾ ಫೌಂಡೇಶನ್ ಒಳಗೆ. ಇಲ್ಲಿ ಈಗ ಹಿಂದೆ ಏನು ನೋಡಕ್ಕೆ ಬಂದಿರಿ, ಇಲ್ಲಿ ಕೆಳಗಡೆ ಪಾರ್ಟ್ ಅಲ್ಲಿ ಯೋಗೇಶ್ವರ ಅಂತ ಐತಿ. ಅಂದ್ರೆ 5 ಎಡೆಯ ನಾಗಪ್ಪ ಮತ್ತು ಶಿವಲಿಂಗ ಐತಿ ನಡುಕ. ಅದು ತಾಮ್ರ ಕಂಚಿಂದ ಅನ್ಸುತ್ತೆ. ಅದು ವಿಶೇಷತೆ ಏನು, ಸದ್ಗುರುಗಳು ಅದನ್ನು ಮಾಡಿರೋದು. ಯಾಕಪ್ಪ ಅಂದ್ರೆ ನಮ್ಮ ದೇಹದ ಮಾನವನ ಪ್ರಮುಖ 5 ಚಕ್ರಗಳು ಅಂತ ಏನು ಕರಿತೀವಲ್ಲ, ಆ ಚಕ್ರಗಳನ್ನು ಆ್ಯಕ್ಟಿವೇಟ್ ಮಾಡೋಕ್ಕೆ, ಆ ಚಕ್ರಗಳನ್ನು ಪೂಜೆ ಮಾಡೋದಕ್ಕೆ, ಅವನ್ನ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಒಂದು ಇದನ್ನು ಮಾಡಿರೋದು. ಅದಕ್ಕೆ ನಾವು ಹೂವು, ಜಲ, ತೀರ್ಥ ಇಂಥದ್ದನ್ನು ಸಮರ್ಪಣೆ ಮಾಡಿ ನಮ್ಮ ಕೋರಿಕೆಗಳನ್ನು ನೆರವೇರಿಸ್ಕೊಳ್ಬೋದು. ಇದೊಂದು ವಿಶೇಷತೆಯನ್ನು ನೀವು ಕಾಣ್ಬೋದು ಇಲ್ಲಿ. ಈಗ ನೋಡ್ರಿ, ಆಗಲೇ ನಾವು ಅಲ್ಲೇನು ಚಪ್ಪಲ್ ನಮ್ಮ ಶೂಸ್ ಕಳಿಸಿದ್ವಲ್ಲ, ಈಗ ಇಲ್ಲಿ ಬಂದಾವು. ಇಲ್ಲಿ ಇಸ್ಕೊಂಬಂದು ನಾವು ಇಲ್ಲಿ ನೋಡ್ರಿ ನೀಟಾಗಿ ಶೂಸ್ ಎಲ್ಲ ಹಾಕ್ಕೊಳಕ್ಕೆ ನೀಟಾಗಿ ವ್ಯವಸ್ಥೆ ಮಾಡ್ಯಾರ ನೋಡ್ರಿ. ಇಲ್ಲಿ ತೊಗೊಂಬಂದು ಕೊಟ್ಬಿಟ್ಟಿರ್ತಾರೆ ಅವ್ರು, ನಾವಿಲ್ಲಿ ಹಾಕ್ಕೊಂಡ್ಬಿಡ್ತೀವಿ ಅಷ್ಟೇ. ಎಷ್ಟು ನೀಟಾಗಿದೆ ನೋಡಿರಿ ಸಿಸ್ಟಮು. ಈ ಕಡೆ ಮತ್ತು ಹಿಂಗೆ ಮತ್ತು ಬೇರೆ ಬೇರೆ ಏನಾರ ಐತಪ್ಪ ಅಂತ ನೋಡ್ಬೇಕಂದ್ರೆ ಜಾಸ್ತಿ ಏನಿಲ್ಲ. ಈ ಕಡೆ ಅವರು ಒಂದು ಸ್ವಲ್ಪ ರೆಸ್ಟೋರೆಂಟ್ಸ್ ಅದಾವು, ವಾಶ್ರೂಮ್ಸ್ ಎಲ್ಲ ಅದಾವು. ಮಲ್ಲಿಗೆ ಮಾತು ಅಂತ ಹೇಳೋದು ರೆಸ್ಟೋರೆಂಟ್ ಇದ್ದಂಗೆ ಐತದು. ಮತ್ತು ಈ ಕಡೆ ಇನ್ನೂ ಸ್ವಲ್ಪ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೆದೈತಿ, ಚೆನ್ನಾಗೈತಿ ಎಲ್ಲ ಪ್ಲೇಸ್ ಮಾತ್ರ. ಈ ಕಡೆ ಬೆಂಗಳೂರು ಹತ್ರ ನಂದಿ ಹಿಲ್ಸಿಗೆ ಬಂದ್ರಂತೂ 20 ಕಿಲೋಮೀಟ್ರ್ 25 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಬರ್ರಿ ನೋಡ್ರಿ ಒಂದು ಸಲ, ಹೆಂಗೈತೆ ನೋಡ್ರಿ, ಮಸ್ತ್ ಐತೆ, ಬೆಂಕಿ ಐತಿ ಬೈ. ಹೆಂಗಾಯ್ತು ಬೈ, ಹೆಂಗೆ ಅನ್ಸಿತ್ತು ನಿನಗೆ ಇದ್ರ ಬಗ್ಗೆ? ನಿಂಗೆ ಏನು ಅನ್ಸಿತ್ತು ಅದು ಹೇಳೋ ಬೈ. ಚೆನ್ನಾಗಿತ್ತು, ಚಲೋ ಎಕ್ಸ್ಪೀರಿಯನ್ಸ್ ಆಯ್ತು. ಬಂದಿದ್ದ ಮಿಸ್ ಮಾಡೋಕೆ ಹೋಗ್ಬೇಡ್ರಿ, ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ರಿ. ಶನಿವಾರ ರವಿವಾರ ಐತಿ ಇದ್ರೆ ಬಂದು ನೋಡಿ ಹೋಗ್ರಿ. ನಮಗೆ ಆ್ಯಕ್ಚುಲಿ ಇಲ್ಲಿಗೆ ಬರೋ ಪ್ಲ್ಯಾನ್ ಇದ್ದಿಲ್ಲ, ನಾವು ನಂದಿ ಹಿಲ್ಸಿಗೆ ಬಂದಿದ್ವಿ. ಆದ್ರೆ ನಮ್ಮ ಬ್ರದರ್ ಇಲ್ಲಿಗೆ ಹೋಗಮ್ಮಂತ ಹೇಳಿದರೆ ಹಾಗಾಗಿ ಇಲ್ಲಿಗೆ ಬಂದೀವಿ ನಾವು. ಈಗ ನೋಡಿರಿ ಇಲ್ಲಿ ಎಷ್ಟು ಕ್ಲೀನಿಟಿಗೆ ಎಷ್ಟು ಮಹತ್ವ ಕೊಡ್ತಾರೆ. ಈ ಒಂದು ಕವರ್ ಬಿದ್ದೈತಂದ್ರೂ ನೋಡ್ರಿ, ಅದನ್ನ ಆವಾಗಲೇ ಪಿಕ್ ಮಾಡಿಬಿಡ್ತಾರೆ ಅವ್ರು. ಒಂದು ಕವರ್ ಬಿದ್ದಿದ್ದು ಕಂಡ ತಕ್ಷಣ ಪಿಕ್ ಮಾಡಿಬಿಡ್ತಾರೆ. ಅಷ್ಟು ಕ್ಲೀನ್ನೆಸ್ಸಿಗೆ, ನೋ ಪ್ಲಾಸ್ಟಿಕ್ಕಿಗೆ ಅಷ್ಟು ಮಹತ್ವ ಕೊಡ್ತಾರೆ ಇಲ್ಲಿ. ಚೆನ್ನಾಗಿ ವರ್ಕರ್ಸು ಹಂಗಾದ್ರೆ, ಎಲ್ಲ ಬಂದಿರೋ ಜನನೂ ಅಷ್ಟು ಚೆನ್ನಾಗಿದ್ದಾರೆ. ನೀವು ಸುಮ್ಮನೆ ಬಂದಾಗ ಈ ರೀತಿ ಪ್ಲಾಸ್ಟಿಕ್ ಎಸೆಯೋದಾಗಲಿ, ತಿಂದಿರೋ ಚಾಕ್ಲೇಟ್ ರ್ಯಾಪರ್ಸು ಅವೇನು ಹಾಕಬೇಡ್ರಿ. ನೀಟ್ನೆಸ್ ಮೇಂಟೈನ್ ಮಾಡಿರ್ತಾರೆ, ನೀವು ಹಂಗೆ ನೀಟ್ನೆಸ್ ಮೇಂಟೈನ್ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಡ್ರಿಂಕಿಂಗ್ ಫೆಸಿಲಿಟೀಸ್ ಆಗಲಿ, ಪಾರ್ಕಿಂಗ್ ಫೆಸಿಲಿಟೀಸ್ ಆಗಲಿ, ಆ ಕಡೆ ವಾಶ್ರೂಮ್ಸ್ ಆಗಲಿ,
ಇದು ಮಲ್ಲಿಗೆ ಮಾತು ಅಂತ, ಇದು ರೆಸ್ಟೋರೆಂಟ್ ಇವ್ರದ್ದೇ. ಇದು ಒಳ್ಳೆ ಫುಡ್ ಸಿಗುತ್ತೆ ಇಲ್ಲಿ, ಸಾವಯವ ಫುಡ್ಸು ಸಿಗುತ್ತೆ, ಸಖತ್ ಚೆನ್ನಾಗಿದೆ ಇದು. ಈಗ ಇಲ್ಲಿ ನೀವೇನು ನೋಡಕೊಂತೀರಲ್ಲ, ಇದು ಸದ್ಗುರು ಅವರು ಬೇರೆ ಬೇರೆ ಕಡೆ ಎಲ್ಲ ಅಡ್ಡಾಡಿ ಸೇವ್ ಸಾಯಿಲ್ ಒಂದು ಇದನ್ನು ಮತ್ತು ಕಾವೇರಿ ಕೂಗು ಅಂತ ಏನು ಮಾಡಿದ್ರಲ್ಲ 2019 ಒಂದು 3800 ಕಿಲೋಮೀಟರ್ಸ್ ರೈಡ್ ಏನು ಮಾಡಿದ್ರಲ್ಲ, ಆ ಒಂದು ಬೈಕ್ ಇದೇ. ಅದು ರೈತರಿಗಾಗಲಿ ಜನರಿಗಾಗಲಿ ಒಂದು ಅವೇರ್ನೆಸ್ ಮೂಡಿಸೋಕ್ಕೋಸ್ಕರ ಈ ಒಂದು ಏನು ಇವೆಂಟ್ ಮಾಡಿದ್ರಲ್ಲ ಅದೇ ಇದು. 83,000 ಸ್ಕ್ವೇರ್ ಕಿಲೋಮೀಟ್ರ್ ಕಾವೇರಿ ರಿವರ್ ಏನಿದೆ ಅಲ್ಲ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಮೂಡೋಕ್ಕೋಸ್ಕರ ಮಾಡಿರೋವಂಥ ರೈಡ್ ಏನಿತ್ತಲ್ಲ ಅದೇ ಒಂದು ಬೈಕ್ ಇದು. ಈ ಬೈಕ್ ಏನೈತಲ್ಲ ಸದ್ಗುರು ಅವರೇ ಈ ಒಂದು ಬೈಕ್ನ ರೈಡ್ ಮಾಡಿರುವಂಥದ್ದು. ಅದೇ ಬೈಕ್ನ ಇಲ್ಲಿ ಡೆಮೋ ಅಂತ ಅನ್ನೋಕ್ಕಾಗಲ್ಲ, ನಾವು ಅದನ್ನು ನೋಡಲಿಕ್ಕಾಗಿ ಇಲ್ಲಿ ಇಟ್ಟಿದ್ದಾರೆ. ಇಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರದಲ್ಲಿ. ಬಂದವರು ಇದನ್ನ ವಿಸಿಟ್ ಮಾಡಿ, ಸಖತ್ತಾಗಿದೆ ನೋಡಿ. ಅದಕ್ಕೆ ಬಂದ್ವಿ, ಅವ್ರು ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಮಸ್ತ್ ಐತೆ. ನೀವು ಈ ಕಡೆ ಬಂದ್ರೆ ಮಿಸ್ ಮಾಡ್ಲಾರ್ದಂಗೆ ಈ ಒಂದು ಪ್ಲೇಸ್ನ ವಿಸಿಟ್ ಮಾಡಿರಿ, ಚೆನ್ನಾಗೈತಿ. ಸ್ವಲ್ಪ ಇನ್ನೂ ಡೆವಲಪ್ಮೆಂಟ್ ನಡೆದೈತಿ, ಸಖತ್ತಾಗಿ ಡೆವಲಪ್ ಆಗುತ್ತೆ ಮುಂದಿನ ದಿನಮಾನದಲ್ಲಿ. ಈ ಕಡೆ ಯಾರು ಬಂದ್ರೆ ನೋಡಿರಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಇದಕ್ಕಿಂತ ಬಿಫೋರು ಒಂದು ನಂದಿ ಹಿಲ್ಸಿಂದ ಹಾಕಿದ್ದೀನಿ, ಅದನ್ನು ಮಿಸ್ ಮಾಡ್ದೇ ನೋಡಿ.